ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅನೇಕ ಮರ್ಡರ್ಗಳು ನಡೀತಾ ಇದ್ವು. ಈಗ ಪೊಲೀಸ್ ಅಧಿಕಾರಿಗೆ ಸಾವಿನ ಭಾಗ್ಯ ಬಂದ್ಬಿಟ್ಟಿದೆ. ಏನೇ ಆಗಿದ್ರೂ ಈ ಘಟನೆಯನ್ನು ನಾವು ಖಂಡನೆ ಮಾಡ್ತೀವಿ. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ಗೊತ್ತಾಗಿದೆ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅನ್ನೋ ಭಯ ಹೋಗ್ಬಿಟ್ಟಿದೆ ಇವಾಗಲೇ. ಹೀಗಂತ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳ್ತಾರೆ. ಆಗ್ತಾ ಇದೆ. ಅಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು. ಅದನ್ನೆಲ್ಲ ನೋಡಿದ್ದೀವಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿಬಿಟ್ಟಿದೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಇದು ಏನೇ ಇರ್ಬೋದು, ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿಯಾಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿಯಾಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡದೆ ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಗ್ಬಿಟ್ಟಿದೆ. ಈಗ ಆ ಭಾವನೆನೇ ಇಲ್ಲ. ನಾವು ಏನು ಬೇಕಾದರೂ ಮಾಡ್ಬೋದು, ಯಾರು ನಮ್ಮನ್ನು ಕೇಳೋರು ಹೇಳೋರು ಯಾರೂ ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ಇತ್ತು. ಅದನ್ನೆಲ್ಲ ನೋಡಿದ್ದೀವಿ ನಾವು. ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿಬಿಟ್ಟಿದೆ. ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ. ಇದು ಏನೇ ಇರ್ಬೋದು, ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರುವಂಥದ್ದು ದೊಡ್ಡ ಸುದ್ದಿಯಾಗಿದೆ. ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕೂಡಲೇ ಸರ್ಕಾರ ಎಂಟ್ರಿಯಾಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡದೆ ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಬೇಕು. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರು ಇದ್ದಾರೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ, ಪೊಲೀಸರು ಅವ್ರನ್ನ ಜೈಲಿಗಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರಟೋಗ್ಬಿಟ್ಟಿದೆ. ಈಗ ಆ ಭಾವನೆನೇ ಇಲ್ಲ. ನಾವು ಏನು ಬೇಕಾದರೂ ಮಾಡ್ಬೋದು, ಯಾರು ನಮ್ಮನ್ನು ಕೇಳೋರು ಹೇಳೋರು ಯಾರೂ ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಈ ಘಟನೆಗಳು ನಡೀತಾ ಇದೆ. ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು, ರೇಪ್ಗಳಾಗ್ತಾ ನಿಜ. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಿದ್ದು ಒಂದು ಹಂತದಲ್ಲಿ ನಿಜ ಅಷ್ಟೇ. ಯಾಕೆಂದರೆ ಈ ಪೊಲೀಸರ ಭಯ ಹೋಗ್ಬಿಟ್ಟಿದೆ ಇತ್ತೀಚೆಗೆ. ಹೇಳೋರಿಲ್ಲ ಕೇಳೋರಿಲ್ವಾ ಅಂತ ಅವ್ರಿಗೆ ಭಯ ಹುಟ್ಟಿಸ್ಬೇಕು. ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳು ಹೆಂಗೆ ಅಂತೇಳಿ ಅವ್ರಿಗೊಂದ್ಸಲ ಒಂದು ಎಕ್ಸಾಂಪಲ್ ತೋರಿಸ್ಬೇಕು, ಭಯ ಹುಟ್ಟಿಸ್ಬೇಕು. ಫೈನ್. ಬಟ್ ಈಗ ಈ ಕೇಸ್ನಲ್ಲಿ ನೋಡೋದಾದರೆ ಓಂ ಪ್ರಕಾಶ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಂತ್ಯ ಸಂಸ್ಕಾರ ಏನೇನು ವಿಧಿವಿಧಾನಗಳ ಬಗ್ಗೆ ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಸೊ ಮತ್ತೊಂದು ಕಡೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಜೊತೆಗೆ ಅವ್ರ ಜೊತೆ ಕೆಲಸ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ವಿಧಿವಿಧಾನಗಳು, ಪೂಜೆ ಪುನಸ್ಕಾರಗಳು ಯಾವ ರೀತಿ ಸಾಗಬೇಕೋ ಆ ರೀತಿ ಸಾಗ್ತಾ ಇದೆ. ಈಗ ವಿಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ, ಅಂತಿಮ ದರ್ಶನ ಮುಗಿದ ನಂತರ. ಸೊ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು ಅವರೆಲ್ಲರೂ ಕೂಡ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವರು ಕೂಡ ಅವ್ರ ಜೊತೆಗೆ ಬಹಳ ಚೆನ್ನಾಗಿದ್ರಂತೆ. ಸೊ ಅವರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಭಾಸ್ಕರ್ ರಾವ್ ಹಾಗೆ ಕಮಲ್ ಪಂತ್ ಅವರು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಟೆನ್ನಿಸ್ ಕೋರ್ಟ್ ಇದು, HSR ಲೇಔಟ್ನಲ್ಲಿ ಇರುವಂತಹ ಟೆನ್ನಿಸ್ ಕೋರ್ಟ್ನಲ್ಲಿ ಅಂತಿಮ ದರ್ಶನವಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುತ್ರ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಹೇಳಿಕೆಯ ಮೇಲೆಗೆ ದೂರು ದಾಖಲಿಸಿಕೊಂಡು FIR ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಕೇಸ್ನಲ್ಲಿರುವಂಥ ಆರೋಪಿ ಸ್ಥಾನದಲ್ಲಿರೋ A1 ಪಲ್ಲವಿ, A2 ಕೃತಿ ಇಬ್ಬರನ್ನೂ ಕೂಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳಿಸ್ಕೊಳ್ಬೇಕಷ್ಟೇ. ಈಗ ನೋಡ್ತಾ ಇದ್ದೀರಿ ವಿಲ್ಸನ್ ಗಾರ್ಡನ್ನ ಚಿತಾಗಾರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಆಂಬ್ಯುಲೆನ್ಸ್ ಮುಖಾಂತರ. ಓಂ ಪ್ರಕಾಶ್ ಅವರ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮುಖಾಂತರ ವಿಲ್ಸನ್ ಗಾರ್ಡನ್ನ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ವಿಧಿವಿಧಾನಗಳು ನೆರವೇರಿಸಿ ತದನಂತರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಅದರ ಲೈವ್ ವಿಜುವಲ್ಸ್ ಇದು ಗಮನಿಸ್ತಾ ಇದ್ದೀರಿ. HSR ಲೇಔಟ್ನ ಟೆನ್ನಿಸ್ ಕೋರ್ಟ್ನಿಂದ ಲೈವ್ ಇದು. ಪೊಲೀಸ್ ಇಲಾಖೆಯಲ್ಲಿ ಅವರ ಜೊತೆಗೆ ಕೆಲಸ ಮಾಡಿರೋರು ಜೊತೆಗೆ ಈ ಹಿಂದೆ ಕೆಲಸ ಮಾಡಿರೋರು ಈಗ ಅವರೆಲ್ಲರೂ ಕೂಡ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರೆಲ್ಲರೂ ಅವರ ಜೊತೆಗಿನ ಒಡನಾಟವನ್ನು ಹಂಚಿಕೊಂಡು ಜೊತೆಗೆ ಅವರು ಯಾವ ರೀತಿ ನಮಗೆಲ್ಲ ಪ್ರೇರಣೆ ಅಂತ ಕೂಡ ಮಾತನಾಡ್ತಾ ಇದ್ರು ಈಗಾಗಲೇ.
ಸೊ ಅಂತಿಮ ದರ್ಶನ ಆಯಿತು. ಈಗ ಆಂಬ್ಯುಲೆನ್ಸ್ ಮುಖಾಂತರ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಶವವನ್ನು ತೆಗೆದುಕೊಂಡು ಹೋಗ್ತಾ ಇರೋ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಬಟ್ ಈ ಕೇಸ್ ನೋಡಿದಾಗ ನಿಮ್ಮೆಲ್ರಿಗೂ ಅನ್ಸಿರುತ್ತೆ, ಸಾವು ಯಾವಾಗ ಹೆಂಗೆ ಯಾರಿಗೆ ಬರುತ್ತೆ ಹೇಳಕ್ಕೆ ಬರೋದಿಲ್ಲ. ಅವರು ಕನ್ಸ್ಮನ್ಸಲ್ಲೂ ಊಹೆ ಮಾಡ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಓಂ ಪ್ರಕಾಶ್ ಅವರು. ನನ್ನ ಮಗಳೇ ಅಥವಾ ನನ್ನ ಪತ್ನಿಯೇ ನನ್ನನ್ನು ಕೊಲೆ ಮಾಡೋದಕ್ಕೆ ಸಂಚು ರೂಪಿಸ್ತಾರೆ ಅಂತೇಳಿ ಅವ್ರಿಗೆ ಅನಿಸಿತ್ತೋ ಅನಿಸಿರ್ಲಿಲ್ವೋ ಗೊತ್ತಿಲ್ಲ. ಬಟ್ ಒಂದು ವಾರ್ನಿಂಗ್ ಅಂತೂ ಇದ್ದೇ ಇತ್ತು. ಇಲ್ಲ ಬಿಟ್ಟರೆ ಇವರೆಲ್ಲರೂ ಪ್ಲ್ಯಾನ್ ಮಾಡ್ತಿದ್ದಾರೆ ನನ್ನನ್ನು ಕೊಲೆ ಮಾಡೋದಕ್ಕೆ ಅಂತ ಒಂದಿತ್ತು, ಸಣ್ಣದಾಗಿತ್ತು. ಬಟ್ ಕನ್ಫರ್ಮ್ ಆಗಿರಲಿಲ್ಲ. ಯಾವುದಕ್ಕೆ ಇರಲಿ ಸ್ವಲ್ಪ ಟೈಮ್ ಕೊಡೋಣ ಅಂತೇಳಿ ಅವ್ರ ಸಹೋದರಿ ಮನೆಗೆ ಹೋಗ್ಬಿಟ್ಟಿರ್ತಾರೆ ಇವರು ಓಂ ಪ್ರಕಾಶ್ ಅವರು. ಆಮೇಲೆ ಪುತ್ರಿ ಬಂದು ಕರ್ಕೊಂಡು ಹೋಗೋದು, ಇಲ್ಲಪ್ಪ ಬಾ ಎಲ್ಲ ಸರಿ ಹೋಗಿದೆ, ಏನು ತೊಂದರೆ ಇಲ್ಲ, ಬಾ ಹಾಗೆ ಹಿಂಗೆ ಅಂತೇಳಿ ಏನೋ ಪುಸಲಾಯಿಸಿ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಮನೆಗೆ. ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಮೋಸ್ಟ್ ಪ್ರಾಬಬ್ಲಿ ಮೊದಲಿಗೆ ಬಾಟ್ಲಲ್ಲಿ ಹೊಡೆದಿರ್ತಾರೆ ತಲೆಗೆ. ಆಮೇಲೆ ಕೆಳಗೆ ಬಿದ್ದ ನಂತರ ಕತ್ತಿಗೆ 2 ಬಾರಿ ಚುಚ್ಚಿದ್ದಾರೆ, ಎದೆಗೆ 1 ಬಾರಿ ಚುಚ್ಚಿದ್ದಾರೆ. ಅದು ಎಲ್ಲೆಲ್ಲಿ ಚುಚ್ಚಿದ್ರು ಅಂಥೇಳಿ ಅವ್ರ ಮಗ ಸ್ವತಃ ಅವ್ರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಕಣ್ಣಾರೆ ಕಂಡು ಒಂದು ಕ್ಷಣ ದಂಗಾಗಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಓಂ ಪ್ರಕಾಶ್ ಅವರು. ಆಮೇಲೆ ಇನ್ನೊಂದು ಪ್ರಾಥಮಿಕ ಹಂತದಲ್ಲಿ ಅಂದರೆ ಈ ಚಾಕುವಿನಿಂದ ತಿವಿದು ಕೆಳಗಡೆ ಬಿದ್ದ ನಂತರವೂ ಕೂಡ ಅವರಿಗೆ ಇನ್ನೂ ಉಸಿರಾಟ ಆಗ್ತಾ ಇತ್ತು, ಇನ್ನೂ ಉಸಿರಾಟ ಇತ್ತು. ಸ್ವಲ್ಪ ಒದ್ದಾಡ್ತಿದ್ರಂತೆ, ಅದನ್ನು ಕೂಡ ನೋಡ್ತಾ ನಿಂತಿದ್ರಂತೆ. ಇದು ಕೇಳಿ ಬಂದಿರುವಂಥ ವಿಚಾರ. ಹಿಂಗೆ ಮನಸ್ಸು ಬಂತು, ಅಂಥ ಕೋಪ ಏನಿತ್ತು ಹೀಗನ್ನೋ ಪ್ರಶ್ನೆ ಹಲವರದ್ದು. ಬಟ್ ಎಕ್ಸಾಕ್ಟ್ ಆಗಿ ರೀಸನ್ನು ತನಿಖೆಯ ನಂತರವೇ ಹೊರಗೆ ಬರಬೇಕು. ಇದು ನಥಿಂಗ್ ಬಟ್ ಕ್ರೂರವಾಗಿ ಕೊಲೆ ಮಾಡಿರೋದು ತನ್ನ ಪತ್ನಿ. ಆಸ್ ಕಂಪ್ಲೇಂಟ್ ಸೇಸ್, ಕಂಪ್ಲೇಂಟ್ ಪ್ರಕಾರ ನೋಡೋದಾದ್ರೆ ಇದು ಹಂಗೆ ಹೇಳುತ್ತೆ. ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತೇಳಿ, ಯಾಕಂದ್ರೆ ಮನೆ ಒಳಗಡೆ CCTV ವಿಜುವಲ್ಸ್ ಅಂತೂ ಇಲ್ಲ, CCTV ಅಂತೂ ಇಲ್ಲ ಮನೆ ಒಳಗಡೆ. ಇದ್ದಿದ್ರೆ ಎಕ್ಸಾಕ್ಟ್ ಆಗಿ ಏನೇನಾಗಿತ್ತು ಅಂತೇಳಿ ಕಣ್ಣು ಕಟ್ಟದಂಗೆ ಸಿಗ್ತಾ ಇತ್ತು. CCTV ಒಂದಿರಲಿಲ್ಲ ಮನೆ ಒಳಗಡೆ, ಮನೆ ಹೊರಗಡೆ ಇರ್ತಿತ್ತು ನಾವು ಅಷ್ಟೇ. ಅದನ್ನು ನೋಡ್ತಿದ್ದಾರೆ ಪೊಲೀಸರು, ತನಿಖೆ ಮಾಡ್ತಾ ಇದ್ದಾರೆ. ಮನೆ ಹೊರಗಡೆ ಇರುವಂಥ CCTV ವಿಜುವಲ್ಸನ್ನು ತಗೊಂಡು ಬೇರೆ ಯಾರಾದರೂ ಮನೆ ಒಳಗೆ ಬಂದಿದ್ರಾ ಏನೋ ಹೇಳಕ್ಕೆ ಬರೋದಿಲ್ಲ, ಹೆಂಗೆ ಬೇಕಾದರೂ ಆಗಿರ್ಬೋದಲ್ವಾ. ಯಾವುದೇ ಒಂದು ಕ್ರೈಮ್ನಾಗಿರಲಿ ಅಥವಾ ಯಾವುದೇ ಒಂದು ಘಟನೆಗಾಗಲಿ ಕೇಳು ಬಂದಿದ್ದನ್ನು ನಾವು ಕನ್ಫರ್ಮೇಷನ್ ಬಯಾಸಾಗಿ ತಗೊಂಡು ತನಿಖೆ ಮಾಡೋದಕ್ಕಾಗಲ್ಲ. ಈಗಾಗಲೇ ಇದೇ ರೀತಿಯಾಗಿ ಕೇಳಿದ್ದನ್ನು ಅಥವಾ ಕನ್ಫರ್ಮೇಷನ್ ಬಯಾಸಿಗೆ ಬಂದ್ಬಿಟ್ಟು ಇವನೇ ಆರೋಪಿ ಅಂತ ಸಿಕ್ಕಾಕ್ಸ್ಬಿಟ್ಟು 2 ವರ್ಷ ಜೈಲಲ್ಲಿ ಪಾಪ ನಿರಪರಾಧಿಗಳನ್ನ ಜೈಲಲ್ಲಿ ಕೊಳೆಯೋ ರೀತಿ ಆಗ್ಬಿಟ್ಟಿದೆ. ಈಗಾಗಲೇ ಎಷ್ಟೋ ಎಕ್ಸಾಂಪಲ್ಗಳಿದ್ದಾವೆ. 0.01% ಚಾನ್ಸ್ ಇದ್ರೂ ಕೂಡ ಅದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ, ತನಿಖೆ ಮಾಡೇ ಮಾಡ್ತಾರೆ ಅದನ್ನು ಪೊಲೀಸರು. ಅದೇ ಇಲ್ಲೂ ಕೂಡ ಆಗ್ತಾ ಇರೋದು. ಮನೆ ಒಳಗಡೆ ಬೇರೆ ಯಾರಾದರೂ ಬಂದಿದ್ರಾ ಈ ಹೊತ್ತಿನಲ್ಲಿ, ಅಥವಾ 2 ಗಂಟೆ ಮುಂಚಿತವಾಗಿ ಅಥವಾ 2 ಗಂಟೆಗೆ ನಂತರ ಯಾರ್ಯಾರು ಬಂದಿದ್ರು ಏನೇನು ಅಂತೇಳಿ CCTV ವಿಜುವಲ್ಸ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಓಂ ಪ್ರಕಾಶ್ ಅವರ ಪಾರ್ಥಿವ ಶರೀರ ವಿಲ್ಸನ್ ಗಾರ್ಡನ್ನ ಚಿತಾಗಾರದತ್ತ ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ.